ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಯಾವ ರೀತಿ ಆಗ್ತಾ ಇದೆ, ಎಷ್ಟು ಫಲಾನುಭವಿಗಳು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಉಳಿಯುತ್ತಾರೆ, ಅಂಥವರು ಏನು ಮಾಡಬೇಕು ಅಂದರೆ ನಿಮ್ಮಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದಿದ್ದರೂ ಕೂಡ ಏನು ಅವರು ಯೋಜನೆ ಪರಿಷ್ಕರಣೆ ವೇಳೆ ಯಾವ ನಿಯಮವನ್ನು ತಂದಿರ್ತಾರೋ ಅದಕ್ಕೆ ನೀವು ಅನ್ವಯವಾಗುವುದಿಲ್ಲ, ಆದರೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮನ್ನು ಕೈ ಬಿಡಲಾಗಿದೆ ಅಂದರೆ ನೀವು ಅದಕ್ಕೆ ಏನು ಮಾಡಬೇಕು ಎಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಈ ಚಾನೆಲ್ ಅಂದರೆ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾಕೆಂತ ಹೇಳಿದರೆ ಇದರಲ್ಲಿ ಸರ್ಕಾರದಿಂದ ಬರುವಂತಹ ಯೋಜನೆಯ ಬಗ್ಗೆ ನೀಡುವಂತಹ ಒಂದು ಮಾಹಿತಿಯ ಚಾನೆಲ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾನಿಲ್ಲಿ ತೋರಿಸ್ತಾ ಇರುವ ಹಾಗೆ ಒಂದು ಲೈಕ್ ಬಟನ್ ಇದೆ, ಅದನ್ನು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈ ಲಿಂಕನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅಂದರೆ ಇದರಲ್ಲಿ ನಾನು ಏನು ಸರ್ಕಾರದಿಂದ ಅಪ್ಡೇಟ್ಸ್ ಬರುತ್ತೆ ಅದನ್ನು ತಕ್ಷಣ ಈ ಚಾನೆಲ್ನಲ್ಲಿ ನಿಮಗೆ ತಿಳಿಸುವಂತಹ ಕೆಲಸ ಮಾಡುವಂಥದ್ದು. ಸೊ ಈಗ ಆಲ್ರೆಡಿ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಆಲ್ಮೋಸ್ಟ್ ಆಗಿದೆ. ಈಗ ಅನ್ನಭಾಗ್ಯ ಯೋಜನೆಯದು ಕೂಡ KYC ಮಾಡಬೇಕು ಅಂತ ಹೇಳಿ ಬಂದಿತ್ತು, ಆದರೆ ಸರ್ವರ್ ಪ್ರಾಬ್ಲಮಿಂದ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಸೆಪ್ಟೆಂಬರ್ 1ರಿಂದ ಪುನಃ ಅದು ಪ್ರಾರಂಭವಾಗುವಂತಹ ಚಾನ್ಸಸ್ ಕೂಡ ಇದೆ. ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಮುಗಿದ ತಕ್ಷಣವೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪರಿಶೀಲನೆ ಆರಂಭವಾಗಲಿದೆ ಅಂತ ಕೂಡ ಮೊದಲೇ ಸರ್ಕಾರ ತಿಳಿಸಿತ್ತು. ಇನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಿತಿಯನ್ನು ರಚಿಸಿ ನಿಯೋಜಿತ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಕೂಡ ಪರಿಶೀಲನೆ ನಡೆಸ್ತಾರೆ. ಅಂದರೆ ಮನೆ ಮನೆಗೆ ಭೇಟಿ ನೀಡುವುದು ಅಂತ ಹೇಳಿದರೆ ಇದಷ್ಟು ಸುಲಭನ ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಕೇಳುವಂತಹ ಪ್ರಶ್ನೆ. ಅಂದರೆ ಅದು ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ರೀತಿ ಗ್ಯಾರಂಟಿ ಯೋಜನೆಗಳ ಒಂದು ಸಮಿತಿಯನ್ನು ರಚಿಸಿದರೆ ಇದು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ತುಂಬ ಈಸಿಯಾಗಿ ಒಂದೇ ಟೈಮಲ್ಲಿ ಆಗುವಂತಹ ಒಂದು ಕೆಲಸ. ಅದಕ್ಕಾಗಿ ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಗ್ಯಾರಂಟಿ ಯೋಜನೆಯನ್ನು ಸಮಿತಿಯನ್ನು ರಚಿಸಿ ಅದರಲ್ಲಿ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಅದನ್ನು ಪರಿಶೀಲನೆ ನಡೆಸ್ತಾರೆ. ವಿಶೇಷ ಆ್ಯಪ್ ಮೂಲಕ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾರೆ. ಸರ್ಕಾರವು ಈ ಪರಿಶೀಲನೆಗಾಗಿ ಪ್ರತ್ಯೇಕ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದು ಸಿಬ್ಬಂದಿಗಳು ಮನೆಗೆ ಬಂದಾಗ ನೀವು ಕೆಲವೊಂದು ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ವಿವರ, ಅಂದರೆ ನೀವು ಯಾರು ಫಲಾನುಭವಿಗಳು ಹಣವನ್ನು ಪಡಿತಾ ಇದ್ದೀರೋ ಗೃಹಲಕ್ಷ್ಮಿಯರು ಅಂಥವರು ಆಧಾರ್ ಕಾರ್ಡನ್ನು ಕೂಡ ಕೊಡಬೇಕು. ಮತ್ತು ರೇಷನ್ ಕಾರ್ಡ್ ವಿವರ, ಅದರಲ್ಲಿ ಯಾರೆಲ್ಲ ಎಷ್ಟು ಸದಸ್ಯರಿರ್ತಾರೋ ಎಲ್ಲ ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆ ವಿವರವನ್ನು ಕೂಡ ನೀಡಿ ನೀವು ಸಹಕರಿಸಬೇಕು. ಕುಟುಂಬದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಲಾಗುತ್ತೆ. ಅಂದರೆ ಯಾರಿಗೆ ಗೃಹಲಕ್ಷ್ಮಿ ಹಣ ಇನ್ನೂ ಸಿಗುವುದಿಲ್ಲ, ಯಾರದೆಲ್ಲ ಅಪ್ಲಿಕೇಶನ್ ರದ್ದಾಗುತ್ತದೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಹಾಗೂ GST ಪಾವತಿದಾರರು ಅರ್ಜಿ ಸಲ್ಲಿಸುವ ಫಾರ್ಮ್ನಲ್ಲಿ IT ಅಥವಾ GST ನೀವು ಪಾವತಿಸುತ್ತಿದ್ದೀರಾ ಎಂದು ಕೂಡ ಅಧಿಕೃತವಾಗಿ ನೀವು ನಮೂದಿಸಬೇಕಾಗುತ್ತದೆ. ಅಂಥವರಿಗೆ ಹಣ ಇನ್ನು ಮುಂದೆ ಸಿಗುವುದಿಲ್ಲ. ಅಂದರೆ ಸರ್ಕಾರಿ ನೌಕರರ ಕುಟುಂಬ, ಅದು ಕೂಡ ಮನೆಯಲ್ಲಿ ಯಾರಾದರೂ ಸರ್ಕಾರಿ ಉದ್ಯೋಗಿಗಳಿದ್ದರೆ ಅಂತಹ ಕುಟುಂಬಗಳಿಗೆ ಯೋಜನೆಯ ಲಾಭ ಸಿಗುವುದಿಲ್ಲ. ಅದು ನೀವು ಗೃಹಲಕ್ಷ್ಮಿಯರೇ ಆಗಿರಬೇಕು ಅಂತ ಇಲ್ಲ, ಮನೆ ಯಜಮಾನಿ ಆಗಿರಬೇಕು ಅಂತಿಲ್ಲ. ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರಾದರೂ ಒಬ್ಬರು ಸದಸ್ಯರು ಕೂಡ ಸರ್ಕಾರಿ ನೌಕರರಾಗಿದ್ದರೆ ಅಂಥವರಿಗೆ ಯಾವುದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರುವುದಿಲ್ಲ. ಇನ್ನು ಫಲಾನುಭವಿಗಳು ಯಾರಾದರೂ ಮರಣ ಹೊಂದಿದ್ರೂ ಕೂಡ ಅವರ ಖಾತೆಗೆ ಹಣ ತಲುಪುತ್ತಿದ್ದರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಂತಹ ಖಾತೆಗಳಿಗೆ ಜಮೆಯಾದ ಹಣವನ್ನು ವಾಪಸ್ ಪಡೆಯಲು ಕೂಡ ಸರ್ಕಾರ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದೆ. ಮರಣ ಹೊಂದಿದವರು ಯಾರಾದರೂ ಕೂಡ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇದೆ, ನೀವು ಅದನ್ನು ತಗೊಂಡಿಲ್ಲ, ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲದಿದ್ದರೂ ಕೂಡ ನಿಮ್ಮ ಬ್ಯಾಂಕ್ಗಳಿಗೆ ಆಲ್ರೆಡಿ ಈಗ ಸರ್ಕಾರದಿಂದ ಸರ್ಕಾರದಿಂದ ಒಂದು ಆದೇಶವನ್ನು
ಆದೇಶವನ್ನು ಕೂಡ ಹೊರಡಿಸಿದ್ದಾರೆ, ಅದನ್ನು ರಿಟರ್ನ್ ತಗೊಳ್ಬೇಕು ಅಂತೇಳಿ. ಆದ ಕಾರಣ ಬ್ಯಾಂಕ್ ಅದನ್ನು ವಾಪಸ್ ಪಡೆಯಲು ಕೂಡ ಬ್ಯಾಂಕ್ಗಳಿಗೆ ಕೂಡ ಸೂಚನೆಯನ್ನು ನೀಡಿದೆ. ಇನ್ನು ಯಾವಾಗ ಈ ಮರುಪರಿಶೀಲನೆ ನಡೆಸುವಂಥದ್ದು ಅಂತ ನೋಡಲಿಕ್ಕೆ ಹೋದೆ, ಅದರ ಬಗ್ಗೆ ಅಧಿಕೃತ ದಿನಾಂಕ ಇನ್ನೂ ಕೂಡ ಪ್ರಕಟಣೆ ಆಗಿಲ್ಲ. ಅಂದರೆ ಸೆಪ್ಟೆಂಬರ್ 2ನೇ ಅಥವಾ 3ನೇ ವಾರದಲ್ಲಿ ಈ ಪರಿಶೀಲನೆ ಕೂಡ ಆರಂಭವಾಗುವಂತಹ ಸಾಧ್ಯತೆ ಇರುವಂಥದ್ದು. ಈಗ 32ನೇ ಕಂತಿನ ಹಣ ಮೊದಲಿನ ಹಾಗೆ ಎಲ್ಲರಿಗೂ ಕೂಡ ಹಣ ಆಲ್ಮೋಸ್ಟ್ ಜಮೆ ಆಗಿದೆ. 33ನೇ ಕಂತಿನ ಹಣ ಕೂಡ ಜಮಾ ಆಗುವಂತಹ ಹಂತದಲ್ಲಿದೆ. ಅಂದರೆ ನೀವು DBT ಆ್ಯಪಲ್ಲಿ ಚೆಕ್ ಮಾಡಿದರೆ ನಿಮಗೆ ಅಲ್ಲಿ ತೋರಿಸುತ್ತೆ 33ನೇ ಕಂತಿನ ಹಣ ಕೂಡ ಆಲ್ರೆಡಿ ಪುಷ್ ಆಗಿದೆ. ಸೊ ಇನ್ನು ಯಾರು ಗೃಹಲಕ್ಷ್ಮಿಯರು ಇರ್ತಾರೋ ಅಂಥವರ ಅಕೌಂಟಿಗೆ ಮಾತ್ರ ಬರಲಿಕ್ಕೆ ಇನ್ನೂ ಬಾಕಿ ಇರುವಂಥದ್ದು. ಒಂದು ವೇಳೆ ಅದು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಬರಲು ಸಾಕು, ಅಥವಾ ಮರುಪರಿಶೀಲನೆ ಏನು ನಡೀತಾ ಇದೆ ಅದು ನಡೆದ ನಂತರವೂ ಕೂಡ ಅದು ಬರುವಂತಹ ಚಾನ್ಸಸ್ ಕೂಡ ಇದೆ. ಅಂದರೆ ಯಾರೆಲ್ಲ ಫಲಾನುಭವಿಗಳು ಇದಕ್ಕೆ ಒಳಪಡುವುದಿಲ್ವೋ, ಗೃಹಲಕ್ಷ್ಮಿ ಯೋಜನೆಗೆ ಒಳಪಡುವುದಿಲ್ಲವೋ ಅಂಥವರ ಹೆಸರನ್ನು ಈಗ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿದ ನಂತರ ಮತ್ತೆ ಯಾರು ಮರು ಅರ್ಜಿ ಸಲ್ಲಿಸಿ ಪರಿಶೀಲನೆ ನಡೆಸಿದ ನಂತರ ಯಾರಿಗೆ ಇದು ಅನುಕೂಲವಾಗಿರುತ್ತೋ, ಯಾರು ಇದಕ್ಕೆ ಒಳಪಡ್ತಾರೋ ಗೃಹಲಕ್ಷ್ಮಿ ಯೋಜನೆಗೆ, ಅಂಥವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಅದು ಕೂಡ ನೀವು ಎಲ್ಲ ವಿವರಗಳನ್ನು ಕೂಡ ನೀಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ವಿವರ, ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲ ಸದಸ್ಯರ ವಿವರಗಳನ್ನು, ಬ್ಯಾಂಕ್ ಖಾತೆ ವಿವರ, ಕುಟುಂಬದಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇಂತಹ ನಿರಂತರ ಅಪ್ಡೇಟ್ಸಿಗಾಗಿ ನಮ್ಮ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಅದೇ ರೀತಿ ಎಲ್ಲರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಅಪ್ಡೇಟ್ಸನ್ನು ತಿಳಿಸ್ತೇನೆ. ಧನ್ಯವಾದಗಳು.